ಯಾಕೆ ನಮ್ಮನ್ನ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಕೈ ಬಿಡಲ್ಲ, ಎಸ್ಐಟಿ ತನಿಖೆ ಬಗ್ಗೆ ನಮಗೆ ಯಾವುದೇ ರೀತಿಯ ಭಯ ಇಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಜಯಂತ್ ಪತ್ನಿ ಶೈಮಾ ಹೇಳಿಕೆಯನ್ನು ನೀಡಿದ್ದಾರೆ. ನಮ್ಮ ಮನೆಯವರು ಯಾವ ತಪ್ಪು ಕೆಲಸವನ್ನು ಮಾಡಿಲ್ಲ. ಮಾಸ್ಕ್ ಮ್ಯಾನ್ ನೋಡಿ ನಮಗೇನು ಶಾಕ್ ಆಗಿಲ್ಲ. ನಾನು ಮಾಸ್ಕ್ ಮ್ಯಾನ್ಗೆ ಊಟ ಹಾಕಿದ್ದೀನಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಜಯಂತ್ ಪತ್ನಿ ಶೈಮಾ ಹೇಳಿದ್ದಾರೆ. ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಮೇಡಮ್ ಹೇಳಿ, ಇವತ್ತು ಎಸ್ಐಟಿ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದ್ರು, ಏನ್ ಹೇಳಿದ್ರು, ಏನೆಲ್ಲ ಕೇಳಿದ್ರು ನಿಮ್ಮ ಹತ್ರ? ಅವರು ನಡೆದಿರೋದೆಲ್ಲ ಕೇಳಿದ್ರು, ಅದೇ ತಕ್ಕದಾಗಿ ಆನ್ಸರ್ ಮಕ್ಕಳು ನಾವು ಕೊಟ್ಟಿದೀವಿ. ಅದು ಏನು ಕೇಳಿದ್ರೆ ಅವ್ರು ಬಂದು ಹೋದ್ರ ಇದು ಅಂತದೆಲ್ಲ ಕೇಳಿದ್ರು, ಅಷ್ಟೇ ಕೇಳಿರೋದು. ಅವ್ರು ಬೇರೆ ಏನು ಕೇಳಿಲ್ಲ ವಿಚಾರ ಆಗಿ. ಚಿನ್ನಯ್ಯ ಅವರು ಬಂದಿದ್ರ ನಿಮ್ಮ ಮನೆಗೆ? ಚಿನ್ನಯ್ಯ ಬಂದಿದ್ರು, ಒಂದ್ಸಲ 2 ಸಲ ಬಂದಿದೆ. ಅದು ಏನಕ್ಕೆ ಗೊತ್ತಿಲ್ಲ. ನಮ್ಮ ಮನೆಯವ್ರ ಜೊತೆ ಯಾವಾಗಲೂ ಬರ್ತಾ ಇರುತ್ತೆ. ನಾವು ಟಿವಿಯಲ್ಲಿ ಮಾಸ್ಕ್ ತೆಗೆದ ಮೇಲೆ ಗೊತ್ತಾಯ್ತು ಇಂದವ್ರಂದು. ನಾವು ಅದು ಯಾವ ಹೊತ್ತಿನಲ್ಲಿ, ಯಾವ ತಿಂಗಳಲ್ಲಿ ಬಂದಿದ್ರು ಅದು ನನಗೆ ಗೊತ್ತಿಲ್ಲ. 2-3 ತಿಂಗಳ ಮೇಲೆ ಆಯ್ತು. ಕರೆಕ್ಟ್ ನೆನಪಿರಲ್ಲ. ನಾವು ಬೆಳಗ್ಗೆ ಕೆಲ್ಸಕ್ಕೆ ಹೋಗೋರು ನೆನಪಿರಲ್ಲ ಅಷ್ಟು ಕೆಲಸ. ಒಂದ್ ರೀತಿಯ ಶಾಕ್ ಆಯ್ತಾ ಚಿನ್ನಯ್ಯ ಅವ್ರದ್ದು ಮಾಸ್ಕ್ ತೆಗ್ದಾದ ಮೇಲೆ ಅವರೇ ಅಂತ ಹೇಳಿ? ಮಾಸ್ಕ್ ತೆಗಿದ ತಕ್ಷಣ ನೋಡಿದೆ, ಕೇಳಿದೆ, ಇವರೇ ಅಲ್ವಾ ನಮ್ಮ ಮನೆಗೆ ಬಂದಿದೆ ಅಂತ ಕೇಳಿದೆ ಅಷ್ಟೇ. ಬೇರೆ ಶೋಕ್ ಏನಾಗಿಲ್ಲ. ಶೋಕ್ ಆಗದಾಗ ಕೆಲಸ ಮಾಡಿಲ್ಲ. ನಾವು ನ್ಯಾಯಕ್ಕೋಸ್ಕರ ಓಡ್ತಾ ಇರೋದು. ಅದಕ್ಕೋಸ್ಕರ ಏನ್ ಪರಿಚಯ ಮಾಡಿಸಿದ್ರು ಜಯಂತ್ ಅವರು? ಇವರು ಏನ್ ಮಾಡಿಲ್ಲ. ನಾವು ಬೆಳಿಗ್ಗೆ ಕೆಲಸಕ್ಕೆ ಹೋಗೋದು, ಸಾಯಂಕಾಲ ನೋಡಿದೀನಿ. ಯಾಕಂದ್ರೆ ಅವ್ರ ಜೊತೆ ಬೇರೆ ಜನರು ಎಲ್ಲ ಬರ್ತಾ ಇರುತ್ತೆ. ಅವ್ರಿಗೆ ಅಷ್ಟು ಮಾತಾಡೋದು, ನಾವು ಊಟ ಕೊಡ್ತೀನಿ, ಬೆಳಿಗ್ಗೆ ಟಿಫಿನ್ ಮಾಡಿಬಿಟ್ಟು ಹೋಗ್ತೀನಿ ಅಷ್ಟೇ. 2-3 ದಿವಸ ನೋಡಿದ ಅಷ್ಟೇ, ಜಾಸ್ತಿ ಹೊತ್ತು ನೋಡಿಲ್ಲ ಅವ್ರನ್ನ. ಧರ್ಮಸ್ಥಳದ ವಿಚಾರವಾಗಿ ಜಯಂತ್ ಅವರು ಕೂಡ ಸಾಕಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ಹಿಂಗೆಲ್ಲ ಆಗ್ತಾ ಇದೆಲ್ಲ, ಏನ್ ಹೇಳ್ತೀರಾ? ಹಿಂಗೆಲ್ಲ ಹೇಳ್ತಾ ಇರೋದಂತ ಏನ್ ನ್ಯಾಯಕ್ಕೋಸ್ಕರ ಅವ್ರು ಹೋರಾಡ್ತಾ ಮಾಡ್ತಾ ಇರೋದು. ಬೇರೆ ಏನು ತಪ್ಪು ಕೆಲಸ ಮಾಡ್ತಾ ಇಲ್ಲ. ರೇಪನ್ ಮಾಡ್ರು ಮಾಡ್ತಾ ಇಲ್ಲ, ಕಳತಾನೆ ಮಾಡ್ತಾ ಇಲ್ಲ. ಆತರ ದುಡ್ಡುಗಳು ನಮಗೂ ಅವಶ್ಯಕತೆ ಇಲ್ಲ. ಎಲ್ಲಿಂದ ಅವ್ರಿಗೂ ದುಡ್ಡು ಬರ್ತಾ ಇಲ್ಲ. ನಾವು ದುಡ್ಕೊಂಡು ನಮ್ಮ ಅಂಗಡಿಯಲ್ಲಿ ಏನ್ ದುಡ್ಡು ಬರುತ್ತೋ ಅದರಲ್ಲಿ ಅವರ ದುಡ್ಡಲ್ಲಿ ಅವರು ಹೋರಾಟ ಮಾಡ್ತಾ ಇರೋದು. ಯಾರ ಕೈನೂ 5 ರೂಪಾಯಿ ತಗೊಂಡು ಇಲ್ಲ, ಎಂತದೂ ಇಲ್ಲ ಇದುವರೆಗಾಗಿ. ಅವರು ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಮಾಡ್ತಾ ಇದ್ರೆ, ಬಿಸಿನೆಸ್ ಮಾಡ್ತಾ ಇದ್ರು. ನಾವು ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ವಿ. ನಿಮಗೆ ಯಾವಾಗ ವಿಷಯ ಗೊತ್ತಾಯ್ತು ಎಸ್ಐಟಿ ಅಧಿಕಾರಿಗಳು ಬಂದಿರೋದು ವಿಚಾರ? ಯಾವಾಗ ಗೊತ್ತಾಯ್ತು? ಎಸ್ಐಟಿ ಅಧಿಕಾರಿಗಳು ಬರೋದು ಟಿವಿಯಲ್ಲಿ ನೋಡ್ತಾ ಇದ್ರು. ನಮ್ಮ ಏರಿಯಾ ನಮ್ಗೆ ಗೊತ್ತಾಗುತ್ತಲ್ವ, ನ್ಯೂಸ್ ನೋಡ್ತಾ ಇದ್ರು ನಾವು. ಹಾಸನ್ ಬಿಟ್ಟಿದ್ರು, ಆತರ ಇದ್ರೆ ಅವಾಗ ನಮ್ಗೆ ಗೊತ್ತಾಯ್ತು. ನಾವೇನ್ ಭಯಪಟ್ಟು ಓಡೋದ ಅವಶ್ಯಕತೆ ಇಲ್ಲ. ನಮ್ಮ ಮನೆ ಒಳಗಡೆ ಏನೂ ಇಲ್ಲ. ಏನಾದ್ರೂ ಹೇಳಿದ್ರೆ ನಾವು ಕೇಳಬಹುದು. ಅಂದ್ರೆ ನೀವು ಕೆಲಸ ಮುಗಿಸೇ ಬಂದು? ಕೆಲಸ ಮುಂಚೆ ಬಂದೆ, ಭಯಪಟ್ಟು ಓಡಿ ಬಂದಿಲ್ಲ. ಮಕ್ಕಳು ಇರ್ತಾರೆ, ಚಿಕ್ಕ ಮಕ್ಕಳು ಅಂದ್ರೆ. ಯಾಕಂದ್ರೆ ಅವ್ರಿಗೂ ಗೊತ್ತು ಇಲ್ಲಿ ಅವ್ರ ಅಪ್ಪ ತಪ್ಪ ಮಾಡಲ್ಲ, ನಾವು ಮಾಡಲ್ಲ, ನೀರ್ನಾಗ ಕೆಲಸ ಮಾಡ್ತಾ ಇರೋದು. ಅದರಿಂದ ನಾವು ಭಯಪಟ್ಟು ಓಡಿ ಬರೋದ ಅವಶ್ಯಕತೆ ಇಲ್ಲ. ನಮ್ ಡ್ಯೂಟಿ ಮುಗಿಸ್ಕೊಂಡು ನಾನು ಅದೇ ಟೈಮಲ್ಲಿ ಬಂದಿರೋದು. ಒಂದಿಷ್ಟು ಇದನ್ನೇನಾದ್ರೂ ವಶಪಡಿಸಿಕೊಂಡ್ರೆ? ಇಲ್ಲ ಎಂದದು ಇಲ್ಲ. ಏನ್ ಹೇಳ್ತೀರಾ ಈ ಹೊತ್ತಿನಲ್ಲಿ? ಅಂದ್ರೆ ಒಂದ್ ಕಡೆ ಹೋರಾಟ ಮಾಡ್ತಾ ಇದ್ದಾರೆ ಜಯಂತ್ ಅವರು, ಒಂದ್ ಕಡೆ ನಿಮ್ಮಲ್ಲಿ ತನಿಖೆ ಅಂತ ಒಂದು ಪರಿಶೀಲನೆ ಮಾಡಿದ್ರು, ಚಿನ್ನಯ್ಯ ಅವರನ್ನು ಕರ್ಕೊಂಡ್ ಬಂದಿದ್ರು. ಹೋರಾಟ ಮಾಡ್ಲಿ, ಒಂದ್ ಕಡೆ ಜಯ ಸಿಕ್ಕುತ್ತೆ ಅಂತ ನಮ್ಮ ಮನಸ್ಸಲ್ಲಿ. ಅಣ್ಣಪ್ಪ ಮಂಜುನಾಥ ಸ್ವಾಮಿ ನಮ್ಮನೆ ಯಾವತ್ತೂ ಕೈ ಬಿಡಲ್ಲ. ದೇವಸ್ಥಾನ ವಿರುದ್ಧವಾಗಿ ಯಾರು ಮಾತಾಡ್ತಾ ಇಲ್ಲ. ಮಕ್ಕಳು ಅದೇ ತರ ನಾವು ಅವ್ರಿಗೂ ಒಳ್ಳೆ ರೀತಿಯಲ್ಲಿ ನಾವು ಬೆಳೆಸಿರೋದು. ಕಳತಾನೆ ಮಾಡಕ್ಕೆ ಅದು ಹೇಳಿಕೊಡೋದು, ಇದು ಕೊಡೋದಕ್ಕೆ ಯಾರಿಗೂ ಹೇಳಿಕೊಟ್ಟಿಲ್ಲ. ಮಕ್ಕಳು ಕರೆಕ್ಟ್ ಆಗಿ ಅವ್ರ ತನಿಗೆ ಅವ್ರ ಏನು ಆನ್ಸರ್ ಕೊಟ್ಟಿದ್ದು ಅಷ್ಟೇ. ಒಬ್ರು ಮಹಿಳೆ ಗಾಂಜಾ ಮಾರಾಟ ಮಾಡ್ತಾ ಇದ್ರು, ಡ್ರಗ್ಸ್ ಮಾರಾಟ ಮಾಡ್ತಿದ್ರು ಅಂತೆಲ್ಲ ಅದು ಮೇಡ ಆತರ ಇದ್ರೆ ನಾವ್ ಈ ಮನೇಲಿ ಇರ್ತಾ ಇತ್ತಾ? ಗಾಂಜಾ ಮಾಡಿ ಇಲ್ಲಿ ಎಲ್ಲಾರ್ಗು ಗೊತ್ತು. ನಾವು ಮದುವೆ ಆಗಿ 2003 ಜನವರಿಯಲ್ಲಿ 29 ಮದುವೆ ಆಗಿರೋದು. ಆವತ್ತು ನಾವು ಮನೆಯವರು ಇದೇ ಏರಿಯಲ್ಲಿದೆ. ಯಾಕೆ ಬೇಕಾದ್ರೆ ನೀವು ಕೇಳಬಹುದು. ಅವ್ರದ್ದು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ತಿಳ್ಕೊಂಡು ನಮ್ಮ ಓನರ್ ನಾವು ಖಾಲಿ ಮಾಡಿದ್. ನಮ್ಮಲ್ಲಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾವ ಪೊಲೀಸ್ ಇದುವರೆಗೂ ಬಂದಿಲ್ಲ. ನಾವು ನಮ್ ಕಡೆ ಪೊಲೀಸ್ ಬಂದಿದ್ದು ಫಸ್ಟ್ ಟೈಮ್ ಇವತ್ತೇ ನಾವು ನೋಡಿದ್ವಿ. ಇಷ್ಟು ವರ್ಷ ಒಳಗಡೆ ಯಾವತ್ತೂ ಪೊಲೀಸವರು ನಮ್ಮ ಮನೆಗೆ ಬಂದಿಲ್ಲ, ಇದುವರೆಗೂ ಕಾಲು ಇಟ್ಟಿಲ್ಲ. ಆತರ ನಮ್ ಬಿಸಿನೆಸ್ ಇಲ್ಲ, ಆತರ ನಾವು ಮಾಡೋದು ಇಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಬೆಳಗ್ಗೆ ಬರ್ತಾರೆ, ಟ್ಯೂಷನ್ ಆಯ್ತು, ಡ್ಯಾನ್ಸ್ ಆಯ್ತು ಅಷ್ಟೇ. ಅದು ಬಿಟ್ಟು ಅಂತ ಬಿಸಿನೆಸ್ಗಳೆಲ್ಲ ನಾವು ಮಾಡಿಕೊಂಡು ಮಾಡೋದು. ಮಕ್ಕಳನ್ನ ಹಾಕೋದು ಅವಶ್ಯಕತೆ ಇಲ್ಲ ನಮಗೆ. ಇವಿಷ್ಟು ಜಯಂತ್ ಅವರ ಪತ್ನಿ. ಅಂದ್ರೆ ಪ್ರಮುಖವಾಗಿ ಅವರು ವಿಚಾರವನ್ನ ಹೇಳಿದ್ರು. ಎಸ್ಐಟಿ ಅಧಿಕಾರಿಗಳು ಬರ್ತಾರೆ ಅಂತ ವಿಚಾರ ಗೊತ್ತಾದ್ಮೇಲೆ ನಾನು ನನ್ನ ಕೆಲಸವನ್ನ ಮುಗಿಸ್ಕೊಂಡು ಬಂದ್ವಿ. ನಂತರ ಯಾವುದೇ ರೀತಿಯಾಗಿ ಮುಚ್ಚುಮರೆ ಇಲ್ಲ ಅಥವಾ ಭಯನೂ ಇಲ್ಲ. ಯಾಕಂದ್ರೆ ನಾವು ಕೆಟ್ಟ ಕೆಲಸವನ್ನ ಮಾಡಿಲ್ಲ. ಧರ್ಮಸ್ಥಳದ ವಿರುದ್ಧವಾಗಿ ನಾವೇನ್ ಕೆಲಸವನ್ನ ಮಾಡ್ತಾ ಇಲ್ಲ, ಸೌಜನ್ಯ ಪರವಾದಂತಹ ಹೋರಾಟವನ್ನ ಮಾಡ್ತಾ ಇದೀವಿ. ಹೀಗಾಗಿ ಯಾವುದೇ ಹೆದರಿಕೆ ಇಲ್ಲದೆ ನಾವು ಅಧಿಕಾರಿಗಳು ನಮ್ಮನ್ನ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಕೈ ಬಿಡಲ್ಲ, ಎಸ್ಐಟಿ ತನಿಖೆ ಬಗ್ಗೆ ನಮಗೆ ಯಾವುದೇ ರೀತಿಯ ಭಯ ಇಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಜಯಂತ್ ಪತ್ನಿ ಶೈಮಾ ಹೇಳಿಕೆಯನ್ನು ನೀಡಿದ್ದಾರೆ. ನಮ್ಮ ಮನೆಯವರು ಯಾವ ತಪ್ಪು ಕೆಲಸವನ್ನು ಮಾಡಿಲ್ಲ. ಮಾಸ್ಕ್ ಮ್ಯಾನ್ ನೋಡಿ ನಮಗೇನು ಶಾಕ್ ಆಗಿಲ್ಲ. ನಾನು ಮಾಸ್ಕ್ ಮ್ಯಾನ್ಗೆ ಊಟ ಹಾಕಿದ್ದೀನಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಜಯಂತ್ ಪತ್ನಿ ಶೈಮಾ ಹೇಳಿದ್ದಾರೆ. ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಮೇಡಮ್ ಹೇಳಿ, ಇವತ್ತು ಎಸ್ಐಟಿ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದ್ರು, ಏನ್ ಹೇಳಿದ್ರು, ಏನೆಲ್ಲ ಕೇಳಿದ್ರು ನಿಮ್ಮ ಹತ್ರ? ಅವರು ನಡೆದಿರೋದೆಲ್ಲ ಕೇಳಿದ್ರು, ಅದೇ ತಕ್ಕದಾಗಿ ಆನ್ಸರ್ ಮಕ್ಕಳು ನಾವು ಕೊಟ್ಟಿದೀವಿ.
ಅದು ಏನು ಕೇಳಿದ್ರೆ ಅವ್ರು ಬಂದು ಹೋದ್ರೆ ಇದು ಅಂತದೆಲ್ಲ ಕೇಳಿದ ಅಷ್ಟೇ ಕೇಳಿರೋದು, ಅವರು ಬೇರೆ ಏನು ಕೇಳಿಲ್ಲ ವಿಚಾರವಾಗಿ. ಚಿನ್ನಯ್ಯ ಅವರು ಬಂದಿದ್ರ ನಿಮ್ಮ ಮನೆಗೆ? ಚಿನ್ನಯ್ಯ ಬಂದಿದ್ರು ಒಂದ್ಸಲ 2 ಸಲ ಬಂದಿದೆ. ಅದು ಏನಕ್ಕೆ ಗೊತ್ತಿಲ್ಲ. ನಮ್ಮ ಮನೆಯವ್ರ ಜೊತೆ ಯಾವಾಗಲೂ ಬರ್ತಾ ಇರುತ್ತೆ. ನಾವು ಟಿವಿಯಲ್ಲಿ ಮಾಸ್ಕ್ ತೆಗೆದ ಮೇಲೆ ಗೊತ್ತಾಯ್ತು ಇಂದವರಂದು. ನಾವು ಅದು ಯಾವ ಹೊತ್ತಿನಲ್ಲಿ, ಯಾವ ತಿಂಗಳಲ್ಲಿ ಬಂದಿದ್ರು? ಅದು ನನಗೆ ಗೊತ್ತಿಲ್ಲ. 2-3 ತಿಂಗಳ ಮೇಲೆ ಆಯ್ತು. ಕರೆಕ್ಟ್ ನೆನಪಿರಲ್ಲ. ನಾವು ಬೆಳಗ್ಗೆ ಕೆಲ್ಸಕ್ಕೆ ಹೋಗೋರು ನೆನಪಿರಲ್ಲ ಅಷ್ಟು ಕೆಲಸ. ಒಂದ್ ರೀತಿಯ ಶಾಕ್ ಆಯ್ತಾ ಚಿನ್ನಯ್ಯ ಅವ್ರದ್ದು ಮಾಸ್ಕ್ ತೆಗ್ದಾದ ಮೇಲೆ ಅವರೇ ಅಂತ ಹೇಳಿ? ಮಾಸ್ ತೆಗಿದ ತಕ್ಷಣ ನೋಡಿದೆ, ಕೇಳಿದೆ ಇವರೇ ಅಲ್ವೋ ನಮ್ಮ ಮನೆಗೆ ಬಂದಿದೆ ಅಂತ ಕೇಳಿದೆ ಅಷ್ಟೇ. ಬೇರೆ ಶೋಕ್ ಏನಾಗಿಲ್ಲ. ಶೋಕ್ ಆಗದಾಗ ಕೆಲಸ ಮಾಡಿಲ್ಲ. ನಾವು ನ್ಯಾಯಕ್ಕೋಸ್ಕರ ಓಡ್ತಾ ಇರೋದು, ಅದಕ್ಕೋಸ್ಕರ. ಏನ್ ಪರಿಚಯ ಮಾಡಿಸಿದ್ರು ಜಯಂತ್ ಅವರು? ಇವರು ಏನ್ ಮಾಡಿಲ್ಲ. ನಾವು ಬೆಳಿಗ್ಗೆ ಕೆಲಸಕ್ಕೆ ಹೋಗೋದು, ಸಾಯಂಕಾಲ ನೋಡಿದೀನಿ. ಯಾಕಂದ್ರೆ ಅವ್ರ ಜೊತೆ ಬೇರೆ ಜನರು ಎಲ್ಲ ಬರ್ತಾ ಇರುತ್ತೆ. ಅವ್ರಿಗೆ ಅಷ್ಟು ಮಾತಾಡೋದು, ನಾವು ಊಟ ಕೊಡ್ತೀನಿ, ಬೆಳಿಗ್ಗೆ ಟಿಫಿನ್ ಮಾಡಿಬಿಟ್ಟು ಹೋಗ್ತೀನಿ ಅಷ್ಟೇ. 2-3 ದಿವಸ ನೋಡಿದ ಅಷ್ಟೇ, ಜಾಸ್ತಿ ಹೊತ್ತು ನೋಡಿಲ್ಲ ಅವ್ರನ್ನ. ಧರ್ಮಸ್ಥಳದ ವಿಚಾರವಾಗಿ ಜಯಂತ್ ಅವರು ಕೂಡ ಸಾಕಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ಹಿಂಗೆಲ್ಲ ಆಗ್ತಾ ಇದೆಲ್ಲ, ಏನ್ ಹೇಳ್ತೀರಾ? ಹಿಂಗೆಲ್ಲ ಹೇಳ್ತಾ ಇರೋದಂತ ಏನ್ ನ್ಯಾಯಕ್ಕೋಸ್ಕರ ಅವ್ರು ಹೋರಾಡ್ತಾ ಮಾಡ್ತಾ ಇರೋದು. ಬೇರೆ ಏನು ತಪ್ಪು ಕೆಲಸ ಮಾಡ್ತಾ ಇಲ್ಲ. ರೇಪನ್ ಮಾಡ್ರು ಮಾಡ್ತಾ ಇಲ್ಲ, ಕಳತಾನೆ ಮಾಡ್ತಾ ಇಲ್ಲ. ಆತರ ದುಡ್ಡುಗಳು ನಮಗೂ ಅವಶ್ಯಕತೆ ಇಲ್ಲ. ಎಲ್ಲಿಂದ ಅವ್ರಿಗೂ ದುಡ್ಡು ಬರ್ತಾ ಇಲ್ಲ. ನಾವು ದುಡ್ಡುಕೊಂಡು ನಮ್ಮ ಅಂಗಡಿಯಲ್ಲಿ ಏನ್ ದುಡ್ಡು ಬರುತ್ತೋ ಅದರಲ್ಲಿ ಅವ್ರ ದುಡ್ಡಲ್ಲಿ ಅವರು ಹೋರಾಟ ಮಾಡ್ತಾ ಇರೋದು. ಯಾರ ಕೈನೂ 5 ರೂಪಾಯಿ ತಗೊಂಡು ಇಲ್ಲ, ಎಂತದೂ ಇಲ್ಲ ಇದುವರೆಗಾಗಿ. ಅವರು ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಮಾಡ್ತಾ ಇದ್ರೆ, ಬಿಸಿನೆಸ್ ಮಾಡ್ತಾ ಇದ್ರು. ನಾವು ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ವಿ. ನಿಮಗೆ ಯಾವಾಗ ವಿಷಯ ಗೊತ್ತಾಯ್ತು SIT ಅಧಿಕಾರಿಗಳು ಬಂದಿರೋದು ವಿಚಾರ? ಯಾವಾಗ ಗೊತ್ತಾಯ್ತು? SIT ಅಧಿಕಾರಿಗಳು ಬರೋದು ಟಿವಿಯಲ್ಲಿ ನೋಡ್ತಾ ಇದ್ರು. ನಮ್ಮ ಏರಿಯಾ ನಮ್ಗೆ ಗೊತ್ತಾಗುತ್ತಲ್ವ, ನ್ಯೂಸ್ ನೋಡ್ತಾ ಇದ್ರು ನಾವು. ಹಾಸನ್ ಬಿಟ್ಟಿದ್ರು ಆತರ ಇದ್ರೆ ಅವಾಗ ನಮ್ಗೆ ಗೊತ್ತಾಯ್ತು. ನಾವೇನ್ ಭಯಪಟ್ಟು ಓಡೋದ ಅವಶ್ಯಕತೆ ಇಲ್ಲ. ನಮ್ಮ ಮನೆ ಒಳಗಡೆ ಏನೂ ಇಲ್ಲ. ಏನಾದ್ರೂ ಹೇಳಿದ್ರೆ ನಾವು ಕೇಳಬಹುದು. ಅಂದ್ರೆ ನೀವು ಕೆಲಸ ಮುಗಿಸೇ ಬಂದು? ಕೆಲಸ ಮುಂದೆ ಬಂದೆ, ಭಯಪಟ್ಟು ಓಡಿ ಬಂದಿಲ್ಲ. ಮಕ್ಕಳು ಇರ್ತಾರೆ, ಚಿಕ್ಕ ಮಕ್ಕಳು ಅಂದ್ರೆ. ಯಾಕಂದ್ರೆ ಅವ್ರಿಗೂ ಗೊತ್ತು ಇಲ್ಲಿ ಅವ್ರ ಅಪ್ಪ ತಪ್ಪ ಮಾಡಲ್ಲ, ನಾವು ಮಾಡಲ್ಲ, ನೀರ್ನಾಗ ಕೆಲಸ ಮಾಡ್ತಾ ಇರೋದು. ಅದರಿಂದ ನಾವು ಭಯಪಟ್ಟು ಓಡಿ ಬರೋದ ಅವಶ್ಯಕತೆ ಇಲ್ಲ. ನಮ್ ಡ್ಯೂಟಿ ಮುಗಿಸ್ಕೊಂಡು ನಾನು ಅದೇ ಟೈಮಲ್ಲಿ ಬಂದಿರೋದು. ಒಂದಿಷ್ಟು ಇದನ್ನೇನಾದ್ರೂ ವಶಪಡಿಸ್ಕೊಂಡ್ರೆ? ಇಲ್ಲ ಎಂತದ್ದು ಇಲ್ಲ. ಏನ್ ಹೇಳ್ತೀರಾ ಈ ಹೊತ್ತಿನಲ್ಲಿ? ಅಂದ್ರೆ ಒಂದ್ ಕಡೆ ಹೋರಾಟ ಮಾಡ್ತಾ ಇದ್ದಾರೆ ಜಯಂತ್ ಅವರು, ಒಂದ್ ಕಡೆ ನಿಮ್ಮಲ್ಲಿ ತನಿಖೆ ಅಂತ ಒಂದು ಪರಿಶೀಲನೆ ಮಾಡಿದ್ರು, ಚಿನ್ನಯ್ಯ ಅವರನ್ನು ಕರ್ಕೊಂಡ್ ಬಂದಿದ್ರು. ಹೋರಾಟ ಮಾಡ್ಲಿ, ಒಂದ್ ಕಡೆ ಜಯ ಸಿಕ್ಕುತ್ತೆ ಅಂತ ನಮ್ಮ ಮನಸ್ಸಲ್ಲಿ. ಅಣ್ಣಪ್ಪ ಮಂಜುನಾಥ ಸ್ವಾಮಿ ನಮ್ಮನೆ ಯಾವತ್ತು ಕೈ ಬಿಡಲ್ಲ. ದೇವಸ್ಥಾನ ವಿರುದ್ಧವಾಗಿ ಯಾರು ಮಾತಾಡ್ತಾ ಇಲ್ಲ. ಮಕ್ಕಳು ಅದೇ ತರ ನಾವು ಅವ್ರಿಗೂ ಒಳ್ಳೆ ರೀತಿಯಲ್ಲಿ ನಾವು ಬೆಳೆಸಿರೋದು. ಕಳತಾನೆ ಮಾಡಕ್ಕೆ ಅದು ಹೇಳಿಕೊಡೋದು, ಇದು ಕೊಡೋದಕ್ಕೆ ಯಾರಿಗೂ ಹೇಳಿಕೊಟ್ಟಿಲ್ಲ. ಮಕ್ಕಳು ಕರೆಕ್ಟ್ ಆಗಿ ಅವ್ರ ತನಿಗೆ ಅವ್ರು ಏನು ಆನ್ಸರ್ ಕೊಟ್ಟಿದ್ದು ಅಷ್ಟೇ. ಒಬ್ರು ಮಹಿಳೆ ಗಾಂಜಾ ಮಾರಾಟ ಮಾಡ್ತಾ ಇದ್ರು, ಡ್ರಗ್ಸ್ ಮಾರಾಟ ಮಾಡ್ತಿದ್ರು ಅಂತೆಲ್ಲ ಅದು ಮೇಡ ಆತರ ಇದ್ರೆ ನಾವ್ ಈ ಮನೇಲಿ ಇರ್ತಾ ಇತ್ತಾ? ಗಾಂಜಾ ಮಾಡಿ ಇಲ್ಲಿ ಎಲ್ಲಾರ್ಗು ಗೊತ್ತು. ನಾವು ಮದುವೆ ಆಗಿ 2003 ಜನವರಿಯಲ್ಲಿ 29 ಮದುವೆ ಆಗಿರೋದು. ಆವತ್ತು ನಾವು ಮನೆಯವರು ಇದೇ ಏರಿಯಲ್ಲಿ ಇದೆ. ಯಾಕೆ ಬೇಕಾದ್ರೆ ನೀವು ಕೇಳಬಹುದು. ಅವ್ರದ್ದು ಕ್ಯಾರೆಕ್ಟರ್ ಸೇರಿ ಇಲ್ಲ ಅಂತ ತಿಳ್ಕೊಂಡು ನಮ್ಮ ಓನರ್ ನಾವು ಖಾಲಿ ಮಾಡಿದ್. ನಮ್ಮಲ್ಲಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾವ ಪೊಲೀಸ್ ಇದುವರೆಗೂ ಬಂದಿಲ್ಲ. ನಾವು ನಮ್ ಕಡೆ ಪೊಲೀಸ್ ಬಂದಿದ್ದು ಫಸ್ಟ್ ಟೈಮ್ ಇವತ್ತೇ ನಾವು ನೋಡಿದ್ವಿ. ಇಷ್ಟು ವರ್ಷ ಒಳಗಡೆ ಯಾವತ್ತು ಪೊಲೀಸವರು ನಮ್ಮ ಮನೆಗೆ ಬಂದಿಲ್ಲ, ಇದುವರೆಗೂ ಕಾಲು ಇಟ್ಟಿಲ್ಲ. ಆತರ ನಮ್ ಬಿಸಿನೆಸ್ ಇಲ್ಲ, ಆತರ ನಾವು ಮಾಡೋದು ಇಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಬೆಳಗ್ಗೆ ಬರ್ತಾರೆ, ಟ್ಯೂಷನ್ ಆಯ್ತು, ಡ್ಯಾನ್ಸ್ ಆಯ್ತು ಅಷ್ಟೇ. ಅದು ಬಿಟ್ಟು ಅಂತ ಬಿಸಿನೆಸ್ಗಳೆಲ್ಲ ನಾವು ಮಾಡ್ಕೊಂಡು ಮಾಡೋದು, ಮಕ್ಕಳನ್ನ ಹಾಕೋದು ಅವಶ್ಯಕತೆ ಇಲ್ಲ ನಮಗೆ. ಇವಿಷ್ಟು ಜಯಂತ್ ಅವರ ಪತ್ನಿ. ಅಂದ್ರೆ ಪ್ರಮುಖವಾಗಿ ಅವರು ವಿಚಾರವನ್ನ ಹೇಳಿದ್ರು, SIT ಅಧಿಕಾರಿಗಳು ಬರ್ತಾರೆ ಅಂತ ವಿಚಾರ ಗೊತ್ತಾದ್ಮೇಲೆ ನಾನು ನನ್ನ ಕೆಲಸವನ್ನ ಮುಗಿಸ್ಕೊಂಡು ಬಂದ್ವಿ. ನಂತರ ಯಾವುದೇ ರೀತಿಯಾಗಿ ಮುಚ್ಚುಮರೆ ಇಲ್ಲ ಅಥವಾ ಭಯನೂ ಇಲ್ಲ. ಯಾಕಂದ್ರೆ ನಾವು ಕೆಟ್ಟ ಕೆಲಸವನ್ನ ಮಾಡಿಲ್ಲ, ಧರ್ಮಸ್ಥಳದ ವಿರುದ್ಧವಾಗಿ ನಾವೇನ್ ಕೆಲಸವನ್ನ ಮಾಡ್ತಾ ಇಲ್ಲ, ಸೌಜನ್ಯ ಪರವಾದಂತಹ ಹೋರಾಟವನ್ನ ಮಾಡ್ತಾ ಇದೀವಿ. ಹೀಗಾಗಿ ಯಾವುದೇ ಹೆದರಿಕೆ ಇಲ್ಲದೆ ನಾವು ಅಧಿಕಾರಿಗಳು